ಕಾಂಗ್ರೆಸ್ ಸರ್ವನಾಶ ಅನ್ನೋ ಕಾಲ ದೂರವಿಲ್ಲ ಎಂದು ಎಚ್ಡಿಕೆ ಆಕ್ರೋಶ. ಮೈತ್ರಿಯಿಂದ ಕಾಂಗ್ರೆಸ್ಗೆ ಭಯ ಎಂದ ಎಚ್ಡಿಕೆ. ಜೆಡಿಎಸ್ಗೆ ತಿರುಗೇಟು ಕೊಟ್ಟ ಸಿಎಂ. ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಪ್ರಧಾನಿ ಮೋದಿ ಅಬ್ಬರಿಸಿದ್ದಾರೆ. ಎಲ್ಲ ಸುದ್ದಿಯನ್ನ ನೋಡೋಣ ವಾಕ್ ಸಮರ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ಗೆ ಜೆಡಿಎಸ್ ಪಕ್ಷ ಮುಗಿಸಬೇಕು ಅನ್ನೋ ಉದ್ದೇಶ ಇದೆ ಅಂತ ಮಾಜಿ ಸಿಎಂ ಎಚ್ಡಿಕೆ ಕಿಡಿಕಾರಿದ್ದಾರೆ. ಸ್ವಲ್ಪ ದಿನದಲ್ಲಿ ಜೆಡಿಎಸ್ ಸರ್ವನಾಶ ಅಂತ ಸಿಎಂ ಹೇಳ್ತಾರೆ. ಕಾಂಗ್ರೆಸ್ ಸರ್ವನಾಶ ಅಂತ ಸಿಎಂ ಹೇಳುವಂತ ಕಾಲ ದೂರ ಇಲ್ಲ ಅಂತ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಈಗ ಜೆಡಿಎಸ್ನ ಮುಗಿಸ್ತೀನಿ ಅಂತ ಹೇಳ್ತಾರೆ. ಇದಾದ ಮೇಲೆ ಮುಗಿದೇ ಹೋಗುತ್ತೆ. ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಎರಡೇ ಅಂತಾರೆ. ಬಹುಶಃ ಇನ್ನೊಂದು ಸ್ವಲ್ಪ ದಿನ ಹೋದ ಮೇಲೆ ಕಾಂಗ್ರೆಸ್ಸು ಸರ್ವನಾಶ ಅನ್ನೋದನ್ನು ಅವರೇ ಪ್ರಾರಂಭ ಮಾಡ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಸರ್ವನಾಶ ಅಂತಕ್ಕಂಥ ಅವ್ರ ಬಾಯಿಂದ ಹೇಳ್ತಕ್ಕಂಥ ದಿನ ದೂರ ಇಲ್ಲ. ಕಾಂಗ್ರೆಸ್ಗೆ ಜೆಡಿಎಸ್ ಕಂಡರೆ ಭಯ ಅಂತ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಜೆಡಿಎಸ್ ಕಂಡರೆ ಭಯ, ಅದಕ್ಕೆ ನಮ್ಮ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂದ್ರು. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ತುಂಬಾ ಚೆನ್ನಾಗಿದೆ. ಕಾಂಗ್ರೆಸ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಭಯ ತರ್ತಾ ಇದೆ ಅಂತ ಕುಮಾರಸ್ವಾಮಿ ಲೇವಡಿ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗೆಡಿಸಿರೋದು ಜೆಡಿಎಸ್ ಪಕ್ಷ. ಇವತ್ತು ಅವ್ರು ತಿಳ್ಕೊಂಡಿದ್ದರು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಏನೋ ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಆಯ್ತದೆ ಮೈತ್ರಿ? ನಾವು ಮೈತ್ರಿ ಮಾಡ್ಕೊಂಡಿರಲಿಲ್ವಾ? ಜೆಡಿಎಸ್ನ ಹೆಂಗೆ ಮುಗಿಸಿದ್ದು ಆ ರೀತಿ ಇಲ್ಲೂ ಮುಗಿದೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕಿದರು. ಆದರೆ ಜೆಡಿಎಸ್ಸು ಬಿಜೆಪಿಯ ಕಾರ್ಯಕರ್ತರಿಂದ ಹಿಡಿದು ನಾಯಕರವರಿಗೆ ನಾವು ಒಟ್ಟಾಗಿ ಕೆಲಸ ಮಾಡ್ತಿರತಕ್ಕಂಥದ್ದು ನೋಡಿ ಪಾಪ ನಿದ್ದೆಗೆ ಭಂಗ ಆಗಿದೆ, ನಿದ್ದೆಗೆಟ್ಟಿದ್ದಾರೆ. ಜೆಡಿಎಸ್ ಅವರನ್ನ ಕಂಡರೆ ಕಾಂಗ್ರೆಸ್ನವರಿಗೆ ಭಯ ಎಂಬ ಎಚ್ಡಿಕೆ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಜೆಡಿಎಸ್ನವರಿಗೆ ಕಾಂಗ್ರೆಸ್ ಕಂಡರೆ ಭಯ, ಸ್ವತಂತ್ರವಾಗಿ ಜೆಡಿಎಸ್ ಚುನಾವಣೆ ಎದುರಿಸಿಲ್ಲ. ಎಚ್ಡಿಕೆಗೆ ಭಯದ ಕಾರಣಕ್ಕೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಪಂಚ್ ಕೊಟ್ಟಿದ್ದಾರೆ. ಭಯ ಕಾಡ್ತಾ ಇರೋದು ಅವ್ರಿಗೆ, ಅದಕ್ಕೋಸ್ಕರ ಇಬ್ರು ಅಲಯನ್ಸ್ ಮಾಡ್ಕೊಂಡು ನಮ್ಮ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ. ಜೆಡಿಎಸ್ ಜೊತೆ ಸೇರಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಮಾಡಿದಾಗ ನೀವು ಏನ್ ಮಾಡಿದ್ರಿ ಅಂತ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಹರಿತೀನಿ ಅಂತೀಯಲ್ಲಪ್ಪ, ಅಧಿಕಾರದಲ್ಲಿದ್ದಾಗ ಏನ್ ಹರಿದಿದ್ದೀಯಾ ಹೇಳು ಅಂತ ಕಾಲೆಳೆದ್ರು. ಅಧಿಕಾರ ಇದ್ದಾಗ ಏನು ನಿನ್ ಕೈಯಲ್ಲಿ ಹರಿಯಕ್ಕಾಗದೆ, ಈಗೇನು ನಾನು ಹರಿತೀನಿ ಅಂದ್ರೆ ಏನ್ ಹರಿಯೋದು ನೀನು? ನಾವು ಏನೋ ಇರ್ಲಿ, ಬಿಜೆಪಿಯವರು ದೂರ ಇರ್ಲಿ ಅಂತ ಅನ್ಬಿಟ್ಟು ನಿನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರೆ 39 ಜನ ಗೆದ್ದವರು, ನಾವು 80 ಜನ ಮಾಡಿದ್ರೆ ಏನ್ ಬೆನ್ ಚಾಕೋಗ್ಬಿಟ್ಟಿದ್ವಾ? ನಾವು ನಿನ್ನ ಬೆನ್ನಿಗೆ ಚೂರಿ ಹಾಕಿದ್ವಾ ಮಿಸ್ಟರ್ ಕುಮಾರಸ್ವಾಮಿ ಅಂತ ಕೆಆರ್ ನಗರದಲ್ಲಿ ಡಿಕೆ ಶಿವಕುಮಾರ್ ಕೆಂಡ ಕಾರಿದ್ದಾರೆ. ನನ್ನ ಜಮೀನಿನಲ್ಲಿ ಕಲ್ಲು ಒಡೆಯೋದಕ್ಕೆ ಇವನ ಅನುಮತಿ ಕೇಳಬೇಕಾ? ಎ ಟೀಮ್ ಬಿ ಟೀಮ್ ಅಲ್ಲ, ಈಗ ಬಿಜೆಪಿ ಜೆಡಿಎಸ್ ಪಾರ್ಟ್ನರ್ಸ್ ಅಂತ ಅಬ್ಬರಿಸಿದ್ದಾರೆ. ನನ್ನ ಜಮೀನಲ್ಲಿ ನಾನು ಕಲ್ಲು ಹೊಡೋದಕ್ಕೆ ಇವನ್ಗೆ ಅಪ್ಪಣೆಗೆ ಅರ್ಜಿ ಹಾಕೊಂಡಿರ್ಬೇಕ ನಾನು? ನಮ್ಮೂರಲ್ಲಿ ನನ್ನ ಜಮೀನಲ್ಲಿ ಕಲ್ಲಪ್ಪ, ಎಷ್ಟು ಎಕರೆ ಇದೆ ಅಂತ ಅವ್ನಿಗೇನು ಗೊತ್ತು? ಅವ್ರಿಗೆ ಪಾಪ ಈಗ ಬಿಜೆಪಿ ಅವ್ರು ಬೇರೆ ಬಂದ್ಬಿಟ್ಟವ್ರು. ಇಬ್ರು ಪಾರ್ಟ್ನರ್ಶಿಪ್, ಇಬ್ರು ಏನ್ ಪಾರ್ಟ್ನರ್ಶಿಪ್? ಈಗ ಮೊದಲು ಬಿ ಟೀಮ್ ಎ ಟೀಮ್, ಅದೀಗಿಲ್ಲ ಪಾರ್ಟ್ನರ್ಶಿಪ್. ರಾಜ್ಯಕ್ಕೆ ಪದೇ ಪದೇ ಪ್ರಧಾನಿ ಮೋದಿ ಭೇಟಿ ನೀಡುತ್ತಾ ಇದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಿ ಅಂತ ಪ್ರಶ್ನಿಸ್ತಾ ಇದ್ದೇವೆ ಅಂತ ಮೋದಿ ಭೇಟಿಯನ್ನ ಪರಮೇಶ್ವರ್ ಟೀಕಿಸಿದ್ದಾರೆ. ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿದ್ರು, ಹಣ ಬಂದಿಲ್ಲ. ಕೇಂದ್ರ ಸರ್ಕಾರ ಯಾವುದೇ ಹೊಸ ಯೋಜನೆ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು. ರಾಜ್ಯಕ್ಕೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ? ನಮಗೆ ಬರಬೇಕಾದಂಥ GST ಶೇರು ಸಂಪೂರ್ಣವಾಗಿ ಬರಲಿಲ್ಲ. ಭೀಕರವಾದ ಬರಗಾಲ ಇದೆ. NDRFನಲ್ಲಿ ನಮಗೆ ಹಣ ಬಿಡುಗಡೆ ಆಗಲಿಲ್ಲ. ಮತ್ತು ಯಾವುದೇ ಹೊಸ ಪ್ರಾಜೆಕ್ಟ್ಗಳನ್ನು ಕೂಡ ಕೊಡಲಿಲ್ಲ. ಪ್ರಧಾನಿ ಮೋದಿ ಅವರಿಗೆ ಈ ಹಿಂದೆನೂ ಸ್ವಾಗತ ಮಾಡಿದ್ದೇವೆ, ಈಗಲೂ ಮಾಡುತ್ತೇವೆ. ಆದರೆ ನಮಗ್ಯಾಕೆ ಚೊಂಬು ಕೊಟ್ಟಿದ್ದೀರಾ ಅಂತ ನಾವು ಕೇಳ್ತಾ ಇದ್ದೇವೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಮೋದಿ ಪದೇ ಪದೇ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾವು ಮೋದಿ ಅವರಿಗೆ ಸ್ವಾಗತ ಮಾಡಿದ್ದೀವಿ, ಇಂದು ಮಾಡ್ತಾ ಇದ್ದೀವಿ, ಮುಂದೂ ಮಾಡ್ತೀವಿ. ಏನಕ್ಕೆ ನಮ್ಗೆ ಚೊಂಬು ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇರೋದು. ನಮಗೆ ಏನೋ ಈ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಅದರಲ್ಲಿ ಅನ್ಯಾಯ ಆಗ್ತಾ ಇದೆ. ನಿಮ್ಮ ಬರ ನಿರ್ವಹಣೆಯಲ್ಲಿ ಏನು ನಮಗೆ ದುಡ್ಡು ಬರಬೇಕಾಗಿತ್ತು ಅದರಲ್ಲಿ ಅನ್ಯಾಯ ಆಗ್ತಾ ಇದೆ.
ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ದೊಡ್ಡ ನಾಯಕರು ಯತ್ನಿಸ್ತಾ ಇದ್ದಾರೆ. ಆದರೆ ನನಗೆ ದೇಶದ ತಾಯಂದಿರ ಆಶೀರ್ವಾದ ಇದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಹೇಳಿದ್ರು. ಪ್ರತಿಯೊಬ್ಬ ಮಹಿಳೆಯ ಸುರಕ್ಷತೆಯೇ ನನ್ನ ಮೊದಲ ಆದ್ಯತೆ. ಹಿರಿಯ ರಾಜಕಾರಣಿ HDD ಅವರ ಮಾರ್ಗದರ್ಶನ ನಮಗೆ ಬೇಕಾಗಿದೆ ಅಂತ ಮೋದಿ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದ ನಿಲುವುಗಳ ವಿರುದ್ಧ ಇವತ್ತು ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ಸುದ್ದಿಗೋಷ್ಠಿ ನಡೆಸಲಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಾಜಿ ಸಿಎಂ BS ಯಡಿಯೂರಪ್ಪ, DVS ಜಂಟಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಸಾಲು ಹತ್ಯೆ ಹಾಗೂ ನೇಹಾ ಕೊಲೆ ಖಂಡಿಸಿ ಸರ್ಕಾರದ ವಿರುದ್ಧ ಮುಗಿಬೀಳುವುದಕ್ಕೆ ಸಜ್ಜಾಗಿದ್ದಾರೆ.